ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಿಮ್ಮ ಪರ್ಸನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇಲ್ಲಿ ಪರ್ಸನ್ ಅಂತ ಅಂದರೆ ನಿಮ್ಮ ಲವರ್ ಆಗಿರ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ನನಗಿಲ್ಲಿ ಡೀಪಾಗಿ ಅನ್ನಿಸ್ತಾ ಇರೋದು, ಈಗ ಇಬ್ಬರ ಮಧ್ಯೆನೂ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಇಬ್ಬರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅಂತ. ಯಾವುದೋ ಒಂದು ವಿಚಾರವಾಗಿ ನಿಮ್ಮಿಂದ ಅವರಿಗೆ ಹರ್ಟ್ ಆಗಿದೆ, ಹಾಗಾಗಿ ಅವರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು. ನಿಮ್ಮಲ್ಲಿ ಯಾವ ಒಂದು ಚೇಂಜಸ್ನ ತರೋದಕ್ಕೆ ಅಥವಾ ನಿಮ್ಮಲ್ಲಿ ಆ ಚೇಂಜಸ್ನ ನೋಡಬೇಕು ಅಂತ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಈ ಒಂದು ರೀಡಿಂಗ್ನ ಮಾಡೋಕ್ಕೂ ಮುಂಚೆ ನೀವು ಆ ಪರ್ಸನ್ನ ನೆನೆಸ್ಕೊಂಡು 3 ಟೈಮ್ಸ್ ಅವ್ರ ಹೆಸರನ್ನ ಹೇಳ್ಕೊಬೋದು. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಈ ವಿಡಿಯೋನ ನೋಡ್ತೀರೋ ಆವಾಗ ನೀವು ಎನರ್ಜಿನ ಕ್ಲೇಮ್ ಮಾಡ್ಕೊಬೋದು. ಹಾಗಿದ್ರೆ ನೋಡೋಣ ಬನ್ನಿ, ನಿಮ್ಮ ಯಾವ ಬದಲಾವಣೆನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಬಾಟಮ್ ಆಫ್ ದ ಡೆಕ್, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಓಕೆ, ನಿಮ್ಮ ಜೀವನದಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗಿನ ಸಂಬಂಧದಲ್ಲಿ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧದಲ್ಲಿ ನೀವು ಹೇಳಿದ್ದೇ ನಡಿಬೇಕು ಅಂತ, ಅಥವಾ ನೀವೇನು ಅನ್ಕೊತೀರೋ, ನೀವು ಅಂದ್ಕೊಂಡಿದ್ದ ವಿಚಾರನ ನಿಮ್ಮ ಪರ್ಸನ್ ಅಥವಾ ಪಾರ್ಟ್ನರ್ ಒಪ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರೋದು. ಎಲ್ಲದರಲ್ಲೂ ನಂದೇ ಸರಿ ಅಂತ ಯೋಚನೆ ಮಾಡೋವಂಥದ್ದು. ನಿಮ್ಮ ಪಾರ್ಟ್ನರ್ಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗಿರೋವಂಥದ್ದು ಈ ವಿಚಾರವಾಗಿ. ಅವರ ಕೆಲಸಗಳನ್ನೂ ಕೂಡ ನೀವೇ ಹೇಳೋ ಅಂಥದ್ದು, ನೀನು ಇದು ಮಾಡು, ನೀನು ಅದು ಮಾಡು. ಎಲ್ಲ ಒಂದು ಕಡೆ ಈ ವಿಚಾರಗಳು ಅವರಿಗೆ ತುಂಬ ಬೇಜಾರು ಮಾಡಿರೋವಂಥದ್ದು. ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋವಂಥ ಒಂದು ಮೈಂಡ್ಸೆಟ್ ಇರೋ ಅಂಥ ವ್ಯಕ್ತಿಗಳಲ್ಲ ನೀವು. ನಿಮ್ಮ ಆಲೋಚನೆನೇ ಬೇರೆ ರೀತಿ ಇದೆ, ಇವರ ಆಲೋಚನೆನೇ ಬೇರೆ ರೀತಿ ಇದೆ. ಬಟ್ ಇಬ್ಬರು ಯೋಚನೆ ಮಾಡ್ತಾ ಇರೋದು, ನಾನು ಅಂದ್ಕೊಂಡಂಗೆ ಇವರಿಲ್ಲ, ಇವ್ರು ಅಂದ್ಕೊಂಡಂಗೆ ನಾನಿಲ್ಲ, ನಾನು ಹೇಳೋ ಮಾತನ್ನ ಅವ್ರು ಒಪ್ಕೋತಾ ಇಲ್ಲ. ಈ ಇಬ್ಬರ ಮಧ್ಯೆ ಇದೇ ವಿಚಾರವಾಗಿ ಕಿರಿಕಿರಿ ಆಗ್ತಾ ಇರೋವಂಥದ್ದು. ಓಕೆ, ಈಗ ನನಗನ್ಸೋ ಪ್ರಕಾರ ನೀವು ಏನು ಮಾತಾಡ್ತಾ ಇಲ್ಲ, ಇದು ಒಂದು ಹೀಲಿಂಗ್ ಟೈಮ್ ಅಂತ ನನಗನ್ನಿಸ್ತಾ ಇದೆ. ಇಬ್ಬರ ಮಧ್ಯೆ ಇರುವಂಥ ಸಂಬಂಧದಲ್ಲಿ ಸ್ವಲ್ಪ ಮೌನ ಅನ್ನೋದು ಇದ್ದರೆ ಇಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಹೀಲ್ ಆಗುತ್ತೆ ಅಂತ. ಸ್ವಲ್ಪ ನೀವು ಹೀಗೆ ಸ್ವಲ್ಪ ದಿವಸ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋದೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಬ್ಬರಿಗೂ ಒಬ್ಬರ ಮಧ್ಯೆ ಇನ್ನೊಬ್ಬರಿಗೆ ಕೋಪ ಇದೆ, ಮನಸ್ತಾಪ ಇದೆ. ಹಾಗಾಗಿ ಸ್ವಲ್ಪ ದಿವಸ ಆ ಕೋಪ, ನಿಮ್ಮೊಳಗಡೆ ಇರೋಂಥ ಕೋಪ ಕಡಿಮೆ ಆಗೋವರೆಗೂ ನೀವು ಒಬ್ರಿಗೊಬ್ರು ಕಾಲ್ ಮಾಡಿದಿರ ಇದ್ದರೆ ಆ ಟೈಮ್ ಅನ್ನೋದು ನಿಮ್ಮಿಬ್ಬರ ಮನಸ್ಸಲ್ಲಿರುವಂಥ ಬೇಜಾರು, ನೋವನ್ನ ದೂರಗೊಳಿಸುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರೋವಂಥದ್ದು, ಇಲ್ಲಿ ಎಲ್ಲದಕ್ಕೂ ನಾನೇ ಬಗ್ಗೆ ಸಾಕಾಗ್ಬಿಟ್ಟಿದೆ ನನಗೆ, ಅವರು ಕೂಡ ಲೈಫ್ನ ಕಾಂಪ್ರಮೈಸ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಪರ್ಸನ್ನು ನಿಮ್ಮ ವಿಚಾರವಾಗಿ ಎಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಈಗಿದ್ದಾರಲ್ವ, ಅವ್ರ ಗೋಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ತುಂಬ ದಿವಸದಿಂದ ಕೆಲಸದಲ್ಲಿ ಒದ್ದಾಡ್ತಾ ಇದ್ರು ಅಂತ ಅನಿಸುತ್ತೆ. ಕೆಲವೊಂದು ಏನು ಹೇಳ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಎಲ್ಲ ಉಪಯೋಗಿಸಿದ್ದಾರೆ. ಅವರ ಗೋಲ್ನ ರೀಚ್ ಆಗೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ಹೀಲ್ ಆಗಲಿ, ರಿಲೇಷನ್ಶಿಪ್ ಟೈಮ್ ತಗೊಳ್ಳುತ್ತೆ. ಅಷ್ಟರಲ್ಲಿ ನನ್ನ ಒಂದು ಗೋಲ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋಣ, ನನ್ನ ಗೋಲ್ ಏನಿದೆ ಅದನ್ನು ಫಸ್ಟು ಅದನ್ನು ಸಾಧಿಸ್ಕೊಳ್ಳೋಣ ಅಂತ
ನಿಮ್ಮ ಬಗ್ಗೆ ಬಿಟ್ಟು ಸ್ವಲ್ಪ ಎಲ್ಲೋ ಒಂದು ಕಡೆ ಕೆರಿಯರ್ ವಿಚಾರವಾಗಿ ಅವರು ಓಡಾಡ್ತಾ ಇರೋವಂಥದ್ದು ಅಂತ ಅನ್ನಿಸ್ತಾ ಇದೆ ನನಗೆ. ಇಬ್ಬರ ಮಧ್ಯೆ ಇರುವಂಥ ಒಂದು ರಿಲೇಷನ್ಶಿಪ್ ಏನಿದೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಇಬ್ಬರ ಮಧ್ಯೆ ಇರೋವಂಥ ಸಂಬಂಧ ಯಾವಾಗಲೂ ಚೆನ್ನಾಗಿರುತ್ತೆ. ಆದರೆ ಇದ್ರ ಮಧ್ಯೆ ಬಂದಿರೋ ಅಂಥ ಏನು ಮನಸ್ತಾಪಗಳು ಏನಿದೆ ಅಲ್ವಾ, ಇದು ಹೀಲ್ ಆಗೋದಕ್ಕೆ ಟೈಮ್ ಬೇಕು ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದರದ್ದು ಔಟ್ಕಮ್ ಏನಿದೆ, ನಿಮ್ಮಿಬ್ಬರದು ನೆಕ್ಸ್ಟ್ ಕಾಂಟ್ಯಾಕ್ಟ್ ಬಂದಮೇಲೆ ಇಬ್ಬರಲ್ಲಿರೋವಂಥ ಮನಸ್ಥಿತಿ ಕೂಡ ನಿಮ್ಮ ಆಲೋಚನೆಗಳು ಕೂಡ ಒಂದು ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ನು ಸ್ಪಿರಿಚುವಾಲಿಟಿನಲ್ಲಿ ತುಂಬಾ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಮನಃಶಾಂತಿಗೆ ಧ್ಯಾನ ಮಾಡ್ತಾ ಇರೋವಂಥದ್ದು, ಅಥವಾ ಸ್ವಲ್ಪ ಈಗಿನ ಟೈಮ್ನ ತುಂಬ ದೇವಸ್ಥಾನಗಳಿಗೆ ಹೋಗಿ ಬರೋವಂಥದ್ದು, ಅಥವಾ ತುಂಬ ಯೋಗ ಪ್ರಾಣಾಯಾಮ ಈ ಥರ ಪ್ರಾಕ್ಟೀಸ್ನ ಮಾಡ್ತಾ ಇರೋವಂಥದ್ದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಅವರು ಬರಬೇಕು ಅಂದರೆ ಮತ್ತೆ ಅವರು ಯೋಚನೆ ಮಾಡೋ ರೀತಿ ಬದಲಾವಣೆ ಮಾಡ್ಕೊಬೇಕು ಅಂತ ಅವರನ್ನು ಕೂಡ ಅವರು ಎಷ್ಟೋ ವಿಚಾರಗಳಲ್ಲಿ ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಇಬ್ಬರು ಸಂಬಂಧದಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ನೀವೇನು ಮಾತಾಡ್ತಾ ಇಲ್ಲ, ಸ್ವಲ್ಪ ದಿವಸ ಟೈಮ್ ಕೊಟ್ಟಿದ್ದೀರಾ, ನಿಮ್ಮ ಇಬ್ಬರ ಮನಸ್ಥಿತಿನೂ ಕೂಡ ಚೇಂಜ್ ಮಾಡುತ್ತೆ. ಈ ಟೈಮ್ ಪೀರಿಯಡ್ ಏನಿದೆ ನೀವು ಮಾತಾಡ್ತಾ ಇರೋವಂಥದ್ದು, ಈ ಟೈಮು ನಿಮ್ಮಿಬ್ಬರನ್ನ ಹೀಲ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನೋಡೋಣ ಬನ್ನಿ. ಓಕೆ, ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರೋವಂಥದ್ದು, ಅವ್ರದ್ದು ಗೋಲ್ ರೀಚ್ ಆದಮೇಲೆ ನಿಮ್ಮ ಜೊತೆ ಮಾತಾಡೋ ಅಂಥ ಪ್ರಯತ್ನನ ಮಾಡ್ತಾರೆ ಅನ್ನೋದು ಅವರು ಯೋಚನೆ ಮಾಡ್ತಾ ಇರೋವಂಥದ್ದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಬೇಕು, ನಂದೇ ನಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಫ್ರೆಂಡ್, ಅದು ಅವ್ರಿಗೆಲ್ಲೋ ಒಂದು ಕಡೆ ಕಿರಿಕಿರಿ ಉಂಟು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರತಿ ಬಾರಿ ನಾವು ಅವ್ರು ಹೇಳ್ದಂಗೆ ನಡಿಬೇಕು, ಅವ್ರು ಏನು ಒಪ್ಕೊತಾರೋ ಅದನ್ನು ನಾವು ಓಕೆ ಅಂತ ಹೇಳಬೇಕು. ಆದರೆ ಇದೆಲ್ಲೋ ಒಂದು ಕಡೆ ನನಗೆ ಇಷ್ಟ ಆಗ್ತಾಯಿಲ್ಲ. ಅವ್ರ ಲೈಫಲ್ಲಿ ಅವರು ಎಲ್ಲರ ರೀತಿಯೂ ಸಂಬಂಧದಲ್ಲಿ ಕಾಂಪ್ರಮೈಸ್ ಅನ್ನೋದನ್ನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು. ಸಾಕಷ್ಟು ವಿಚಾರಗಳಲ್ಲಿ ಅವರು ಗೊಂದಲಗಳಲ್ಲಿದ್ದಾರೆ. ಯಾರು ನಿಮ್ಮ ಪರ್ಸನ್ನು ಸಾಕಷ್ಟು ಅವ್ರದ್ದೇ ಆದಂಥ ವಿಚಾರಗಳಲ್ಲಿ ಗೊಂದಲದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಮೈಂಡ್ ತುಂಬ ಸ್ಟ್ರೆಸ್ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದಕ್ಕೇ ಈ ಸಂಬಂಧಕ್ಕೆ ಸ್ವಲ್ಪ ದಿವಸ ಗ್ಯಾಪ್ ಇರಲಿ ಅಂತ ಹೇಳಿ ಸ್ವಲ್ಪ ಧ್ಯಾನ, ಯೋಗ ಈ ಥರದನ್ನು ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ ಅವರು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ. ಆ ಪಾಸ್ಟಲ್ಲಿದ್ದಂಥ ರಿಲೇಷನ್ಶಿಪ್ಗಿಂತ ನಿಮ್ಮಿಬ್ಬರು ಮಾತುಕತೆ ಶುರು ಆದಮೇಲೆ ಹೊಸ ರೀತಿಲೇ ಇರುತ್ತೆ ನಿಮ್ಮಿಬ್ಬರ ಸಂಬಂಧ ಅಂತ ಹೇಳ್ಬೋದು. ನಿಮ್ಮ ಪ್ರೆಸೆನ್ಸ್ನ ಖಂಡಿತ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಪರ್ಸನ್ನು. ಆದರೆ ಎಲ್ಲೋ ಒಂದು ಕಡೆ ಈಗಲೇ ಬೇಡ, ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣ, ಮತ್ತು ಈ ಸಂಬಂಧನ ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮ್ನ ಕೇಳ್ತಾ ಇದ್ದಾರೆ. ಈ ಸ್ವಲ್ಪ ಟೈಮ್ ಕೊಟ್ಟರೆ ಅವರಲ್ಲಿ ಏನು ಬದಲಾವಣೆ ಆಗ್ಬೋದಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಒಂದು ಬ್ಯಾಲೆನ್ಸ್ನ ನೋಡ್ತಾ ಇದ್ದಾರೆ. ಇವಾಗ ಪಾಸ್ಟಲ್ಲಿ ಏನು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಅವರ ಜೀವನದಲ್ಲಿ ತುಂಬ ಏನು ಡಿಸ್ಟರ್ಬೆನ್ಸ್ ಇತ್ತೋ ಇವಾಗ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಅವರ ಗಮನ ಸ್ವಲ್ಪ ಕೆರಿಯರ್ ಬಗ್ಗೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಬಂದು ಅವರು ಮಾತಾಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಗ್ಯಾಪ್ನ ಕೊಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.